ನೀವು ರೈಡಿಂಗ್ ಮಾಡಕತ್ತೀರಿ ಅಂತಂದ್ಮ್ಯಾಗ ಪ್ರತಿ ಸಲ ನೀರಡ್ಸ್ಗೆ ಅದಾಕೊಮ್ಮೆ ಗಾಡಿ ನಿಲ್ಲಿಸಿ ಗ್ಲೌಸ್ ತೆಗಿ, ನಮ್ದು ಲಾಕ್ ಸಿಸ್ಟಮ್ ಓಪನ್ ಮಾಡ, ಹೆಲ್ಮೆಟ್ ತೆಗಿ, ನೀರು ಕೊಡಿ, ಭಾಳ ತ್ರಾಸಿದೆ. ಒಳಗಡೆ ಬ್ಲ್ಯಾಡರ್ ಹೊಡಿತಾ ಏನಾತಂದ್ರು ಸೊ ಕೆಳಗಡೆ ಈ ಹೋಲ್ಸ್ ಥ್ರೋ ವಾಟರ್ ಫ್ಲೋ ಆಕೈತಿ. ಸೊ ನಿಂದ್ರಂಗಿಲ್ಲ ವಾಟರ್ಸ್. ಸೊ ಮೇನ್ ಏನಂದ್ರೆ ನಾವು ಬ್ಲ್ಯಾಡರ್ ಒಳಗೆ ಯಾವ ವಾಟರ್ ಹಾಕಿರ್ತೇವೆ, ಹಾಟ್ ವಾಟರ್ ಹಾಕಿರ್ತೇವೆ ಇಲ್ಲ ಕೋಲ್ಡ್ ವಾಟರ್ ಹಾಕಿರ್ತೇವೆ, ಅದೇ ಟೆಂಪ್ರೇಚರ್ನ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತೈತಿ. ಇದು ನೀವು ನೋಡ್ಬೋದು, ಸ್ವಲ್ಪ ವಾಟರ್ ಫಿಲ್ ಮಾಡೀನಿ. ಓಕೆ, ಕರೆಕ್ಟ್ ಕುಂತೈತಿ ಗೊತ್ತಿಲ್ಲ, ವಾಟರ್ ಲೀಕ್ ಆಗತೈತಿ. ನೋಡಿ ಫಸ್ಟ್. ಸೊ ಇದು ಲೀಕ್ ಆಗತೈತಿ, ಡ್ಯಾಮೇಜ್ ಪ್ರಾಡಕ್ಟ್ ಸಿಕ್ಕೈತೆ ನನಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು 3 ವಾರ ಗ್ಯಾಪ್ ಆಗೈತಿ ಯೂಟ್ಯೂಬ್ದಾಗ ವಿಡಿಯೋ ಅಪ್ಲೋಡ್ ಆಗೋದು. ಪ್ರತಿ ವಾರ ವಿಡಿಯೋ ಆಗ್ತಿದೆ. ಈಗ 3 ವಾರ ಗ್ಯಾಪ್ ಆಗಿ 18th ಡೇ ಆದ್ರೂ ನಾ ಇನ್ನೂ ಮಟ್ಟ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾವುದು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ, ಎಲ್ಲ ರೈಡರ್ಸಿಗೂ ಭಾಳ ಎಸೆನ್ಷಿಯಲ್ ಇರೋ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಅದ್ರ ಫೀಚರ್ಸ್ ಏನು, ಎದಕ್ಕೆ ಪರ್ಚೇಸ್ ಮಾಡಿದೆ, ಅದಕ್ಕೆ ಅಲ್ಟರ್ನೇಟಿವ್ಸ್ ಏನೇನಿದ್ವು ಅಂತಂದೆಲ್ಲ ಹೇಳ್ತೇನೆ ನಿಮಗೆ ಇವತ್ತು. ಮತ್ತು ಈ ಪ್ರಾಡಕ್ಟ್ನ ಆ್ಯಕ್ಚುಲಿ ಪರ್ಚೇಸ್ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಒಂದಿಷ್ಟು ನಾ ಒಂದೆರಡು ರೈಡ್ ಹಾಕಿದ್ದೆ, ಲಾಂಗ್ ರೈಡ್ ಪ್ಲ್ಯಾನ್ ಮಾಡತ್ತಿದ್ದೆ. ಅದು ಎಲ್ಲಿ ರೈಡ್ ಅಂತಂದು ಅಪ್ಕಮಿಂಗ್ ವಿಡಿಯೋದ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆಲ್ಲ. ಆ ರೈಡಿಗೆ ಏನೇನು ಬೇಕಲ್ಲ ಥಿಂಗ್ಸ್, ಅದಿಷ್ಟು ಥಿಂಗ್ಸ್ ನಾನು ಮಂತ್ಲಿ 2 to ಎಕ್ಸಸೈಸ್ ಹಾಕ್ಸಾಕತ್ತೇನೆ. ಒಮ್ಮೆ ಹಾಕ್ಸ್ಬೇಕಂದ್ರೆ ಮುಕ್ಳಾರಿ ಹೋಗ್ತೈತೆ ರೊಕ್ಕ. ಸೊ ಪ್ರತಿ ತಿಂಗಳು 2 ಆಕ್ಸೆಸರೀಸ್ ಹಾಕ್ಸತ್ತೀನಿ. ಸೊ ಹಂಗೆ ಈ ತಿಂಗಳು 2 ಆಕ್ಸೆಸರೀಸ್ ತೊಗೊಂಡೆ, ಹೋದ ತಿಂಗಳು 2 ಆಕ್ಸೆಸರೀಸ್ ತೊಗೊಂಡಿದ್ದೆ, ನೆಕ್ಸ್ಟ್ ತಿಂಗಳು 2 ಆಕ್ಸೆಸರೀಸ್ ತೊಗೋತೀನಿ. ಈ ರೀತಿ ಮಾಡ್ಕೊಂಡು ಹೊಂಟೇನಿ. ಇವತ್ತು ನಾ ಅದ್ರ ಬಗ್ಗೆ ಮಾತಾಡೋದೇ ಗೊತ್ತೈತಿ, ಹೈಡ್ರೇಷನ್ ಬ್ಲ್ಯಾಡರ್ ಮತ್ತು ಹೈಡ್ರೇಷನ್ ಬ್ಯಾಕ್ ಪ್ಯಾಕ್. ನಾ ಯಾವ್ದು ಪರ್ಚೇಸ್ ಮಾಡೇನ ಅಂತಂದ್ರೆ, ಈಗ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಅದು ನೋಡಿದ್ರೆ ಭಾಳ ಬ್ರ್ಯಾಂಡ್ಸ್ ಅದಾವೆ. ರೈನಾಕ್ಸ್ ಐತಿ, ರೈಡಾ ಐತಿ, ಮತ್ತು ಒಳ್ಳೆ ಬೈಕಿಂಗ್ ಬ್ರದರ್ಹುಡ್ ಅದಾವೆ, ಹಂಗೆ ಭಾಳ ಅದಾವೆ. ನಾನು ರೈನಾಕ್ಸ್ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಮತ್ತು ಹೈಡ್ರೇಷನ್ ಬ್ಲ್ಯಾಡರ್ ಎರಡೂ ಇದ್ರದ ತೊಗೊಂಡೆ. ರೈನಾಕ್ಸಿದ್ದ ಇದು ರೈನಾಕ್ಸಿದ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್. ಇದರ ಜಸ್ಟ್ ಬ್ಯಾಕ್ ಪ್ಯಾಕ್ ಐತಿ. ಇದ್ರೊಳಗೆ ಬ್ಲ್ಯಾಡರ್ ಇನ್ಕ್ಲೂಡ್ ಇರೋಂಗಿಲ್ಲ. ಬ್ಲ್ಯಾಡರ್ ನೀವು ಸಪ್ರೇಟ್ ಒಳಗೆ ರೈನಾಕ್ಸ್ ಒಳಗೆ ತೊಗೋಬೋದು, ಇಲ್ಲ ಡೆಕತ್ಲಾನು ತೊಗೋತೇನೆ ಅಂದ್ರೆ ಡೆಕತ್ಲಾನದು ತೊಗೋಬೋದು. ಹೆಂಗೆ ತೊಗೊಳ್ತದೆ ಬ್ಯಾಕ್ ಪ್ಯಾಕ್. ಪ್ರೀಮಿಯಂ ಅನ್ಸಂಗಿಲ್ಲ ಇದು ನೋಡಿದ್ರೆ. ಪ್ರೀಮಿಯಂ ಅನ್ಸೋದಲ್ಲ, ಪ್ರೀಮಿಯಂ ಐತಿದೆ. ಇನ್ನೂ ನಾ ಇದನ್ನು ಯೂಸು ಮಾಡಿಲ್ಲ. ನಾನು ಆ್ಯಕ್ಚುಲಿ ಹೋದ್ವಿಗೆ ಪ್ರೀವಿಯಸ್ ವೀಕ್ ತೊಗೊಂಡೇನಿ, ಇದನ್ನು ಪರ್ಚೇಸ್ ಮಾಡೀನಿ, ಬಟ್ ಇದನ್ನು ಯೂಸ್ ಮಾಡಿಲ್ಲ. ಈಗ ಒಂದು ರೈಡ್ ಪ್ಲ್ಯಾನ್ ಇತ್ತು ನಂದು. ನಾವು ಊರಿಗೆ ಮೇನ್ ಈಗ ಬ್ಯಾಕ್ ಪ್ಯಾಕ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇಲ್ಲೇ ನೀವು ನೋಡ್ಬೋದು, ಇಲ್ಲೇ ಟಫ್ ರಬ್ಬರ್ ಮೆಟೀರಿಯಲ್ ಅದೊಂದು ಇದನ್ನು ಕೊಟ್ಟಾರೆ. ಇದ್ರೊಳಗೆ ನೀವು ಈಸಿಯಾಗಿ ಕ್ಯಾರಿ ಆಗೋ ಥಿಂಗ್ಸ್ ಯಾವ ಬೇಕಾಗಿರ್ತೈತೆ. ಲೈಕ್ ಏನಾರ ನೀವು ರೈಡಿಂಗ್ ಹೋದಾಗ ಗ್ಲೌಸ್ ಇಡ್ಬೇಕಂತಂದ್ರೆ ಇಲ್ಲಿ ಗ್ಲೌಸ್ ಇಡ್ಬೋದು. ಗ್ಲೌಸ್ ಇಟ್ಟ ಈ ಬಕ್ಕಲ್ ಐತಲ್ಲ, ಈ ಬಕ್ಕಲ್ಲೇ ಫಿಟ್ ಮಾಡ್ಬೋದು ನೀವು. ಇಲ್ಲಿ ಬಕ್ಕಲ್ಸ್ ಕೊಟ್ಟಾರ ನೋಡಿ, ಇಲ್ಲಿ ಬಕ್ಕಲ್ಸ್ ತೆಗೆದ ಇಲ್ಲಿ ಏನೇನಾರ ಈಸಿ ಕ್ಯಾರಿ ಥಿಂಗ್ಸ್ ಎಲ್ಲ ಇಟ್ಟ ವಾಪಸ್ ಇದನ್ನು ಬಕ್ಕಲ್ ಹಾಕಿ ಲಾಕು ಮಾಡ್ಬೋದು ನೀವು. ಇಲ್ಲಿ ಸಿಗೋದ ಒಂದು ಸ್ಮಾಲ್ ಪಾಕೆಟ್ ಐತಿ. ಈ ಪಾಕೆಟ್ ನೋಡ್ಬೋದು ನೀವು. ಇಲ್ಲಿ ಇದು ಪಾಕೆಟ್ ಎಷ್ಟು ಇಲ್ಲಿಂದ ಒಂದು 2.5 ಇಂಚ್ ಇರ್ಬೇಕಾ, ಇಲ್ಲಿ ಕೆಳಗಿನ ಮಟ್ಟ ಆಯ್ತದ ಪೂರ ಇಲ್ಲಿ ಮಟ್ಟ. ಇದ್ರೊಳಗೆ ನೀವು ಏನೇನಂತಂದ್ರೆ, ಈಗ ನೀವು ಕೇಬಲ್ಸ್ ಯಾವ್ದಾರ USB ಕೇಬಲ್ಸ್, C to C ಟೈಪ್ ಕೇಬಲ್ಸ್, ಮತ್ತು ಮೊಬೈಲ್ ಈಸಿಯಾಗಿ ಕುಂದಿರ್ತೈತಿ. ತೋರಿಸ್ತೀನಿ ಮೊಬೈಲ್ ನೋಡ್ರಿ. ಮೊಬೈಲ್ ಇದ್ರ ಮಾಡಕ್ಕೆ ಈಸಿಯಾಗಿ ಕ್ಯಾರಿ ಆಕೈತಿ. ಮತ್ತು ಇದ್ರೊಳಗೆ ಅವ್ರು ಎಲ್ಲರೂ ಯೂಸ್ ಮಾಡಿದ್ದು ಏನಂತಂದ್ರೆ YKK ಜಿಪ್ ಯೂಸ್ ಮಾಡ್ಯಾರ. ಅದ್ರೊಳಗೆ ನೀವು ಈಸಿ YKK ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಈಗೆಲ್ಲ ರೈಡಿಂಗ್ ಜಾಕೆಟ್ ಆಗಲಿ ಮತ್ತು ಒಳ್ಳೆ ರೈಡಿಂಗ್ ಪ್ಯಾಂಟ್ ಒಳಗೆ ಸೈಡಿಗೆ ಈ ವೆಂಟಿಲೇಷನ್ ಸಂಬಂಧ ಅಂತಂದು ಜಿಪ್ ಯೂಸ್ ಮಾಡಿರ್ತಾರೆ. ಎಲ್ಲ YKKನ ಯೂಸ್ ಮಾಡಿರ್ತಾರೆ. YKK ಸ್ಪೆಷಲ್ ಏನಂತಂದ್ರೆ, YKK ಬಕ್ಕಲ್ಸ್ ಮತ್ತು ಒಳ್ಳೆ YKK ಜಿಪ್ದು ಭಾಳ ಪ್ರೀಮಿಯಮ್. ಇಲ್ಲೇ ರೈನಾಕ್ಸ್ದು ಬ್ರ್ಯಾಂಡಿಂಗ್ ಐತಿ. ಮತ್ತು ಇಲ್ಲಿ ಸೈಡಿಗೆ ಕಾಣತ್ತವಲ್ಲ ಇವೆಲ್ಲ ರಿಫ್ಲೆಕ್ಟರ್ಸ್ ಆ್ಯಕ್ಚುಲಿ. ಅದರ ನೆಕ್ಸ್ಟ್ ಬರೋದಾಗ ಇನ್ನೊಂದು ಜಿಪ್ ಬರ್ತೈತಿ ಇಲ್ಲೇ. ಈ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದೈತಿ ಜಿಪ್. ಮೇನ್ ಏನಂತಂದ್ರೆ ಇದ್ರೊಳಗೆ ನೀವು ಪವರ್ ಬ್ಯಾಂಕ್ಸ್, ಕೇಬಲ್ಸ್ ತಿನ್ನಾಗ ನೀವು ರೈಡಿಂಗ್ ಹೋದಾಗ ಹೈಡ್ರೇಟೆಡ್ ಇರ್ಬೇಕಂತ ಸಮ್ ಸ್ಟಫ್ಸ್ ಯೂಸ್ ಮಾಡ್ತಿಲ್ಲ. ಆ ಸ್ಟಫ್ಸ್ ಎಲ್ಲ ನೀವು ಕ್ಯಾರಿ ಮಾಡ್ಬೋದು ಇದ್ರೊಳಗೆ. ಕಂಪೇರಿಟಿವ್ಲಿ ಓಲ್ಡರ್ ಒನ್ ಈ ಸ್ವಲ್ಪ ದೊಡ್ಡದೈತಿ ಜಿಪ್. ನೆಕ್ಸ್ಟ್ ಬರೋದ ಮೇನ್ ಲಾಸ್ಟ್ ಹೈಡ್ರೇಷನ್ ಬ್ಲ್ಯಾಡರ್ ಮತ್ತು ಸ್ಟೋರೇಜ್, ಜಾಸ್ತಿ ಸ್ಟೋರೇಜ್ ಇರೋ ಕೆಪಾಸಿಟಿ ಇದೆ ನೋಡ್ರಿ. ಇಲ್ಲೇ ಇದೇನಂತಂದ್ರೆ ನಿಮ್ಗೆ ಹೇಳ್ತೀನಿ, ಸದ್ಯಕ್ಕಿನ್ನ ಸೈಡಿಗೆ ಇಡೋಣ. ಇಲ್ಲೊಂದು ಜಿಪ್ ಕಾಣತೈತಿ ನಿಮ್ಗೆ. ಇಲ್ಲಿ ಇದು ಏನಂತಂದ್ರೆ ಸ್ಪೆಷಲಿ ಫಾರ್ ಈಗ ನೀವು ಏನರ ಆಲನ್ ಕೀಸ್, ಟೂಲ್ ಕಿಟ್ ಏನರ ನೀವು ಕ್ಯಾರಿ ಮಾಡಕತ್ತೇನಂತಂದ್ರೆ ನೀವು ಇದ್ರೊಳಗೆ ಇಟ್ಕೊಂಡು ಹೋಗ್ಬೋದು. ಇದು ನಿಮ್ಗೆ ಕಾಣತ್ತಿದ್ದ ಒಂದು ರೀತಿ ಪಂಚರ್ ರೆಸಿಸ್ಟೆಂಟ್. ಅಂದ್ರೆ ನೀವು ಆಲನ್ ಕೀ ಅದು ಇತ್ತಂದ್ರೆ ಅದು ಇಲ್ಲಿಂದ ದೂತಾಗಿ ಹೊರಗೆ ಬರಂಗಿಲ್ಲ. ಸೊ ಪ್ರೊಟೆಕ್ಟ್ ಮಾಡ್ತೈತಿ, ಪಂಚರ್ ರೆಸಿಸ್ಟೆಂಟ್ ಇರೋದ್ರಿಂದ.
ಸೊ ಅದ್ರ ಸಂಬಂಧ ಇಲ್ಲಿ ನೀವು ಏನೋ ಈಗ ಆಲನ್ ಕೀಸ್ ಟೂಲ್ ಕಿಟ್ಸ್ ಮತ್ತು ಏನೇನು ಕ್ಯಾರಿ ರೈಡಿಂಗ್ ಮಾಡ್ಬೇಕಾದ್ರೆ ಏನೇನು ಎಸೆನ್ಷಿಯಲ್ಸ್ ಇರ್ತಾವಲ್ಲ ಟೂಲ್ ಕಿಟ್ ಶಾರ್ಪ್ ಥಿಂಗ್ಸ್ ಅವ್ರು ನೀವು ಇದ್ರೊಳಗೆ ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲೇ ಇದು ಹೆಂಗೈತಿ, ಇಲ್ಲೇ ವೆಲ್ಕ್ರೋ ಕೊಟ್ಟಾನ, ವೆಲ್ಕ್ರೋ ಸಿಸ್ಟಮ್ ಕೊಟ್ಟಾನ, ಇಲ್ಲಿ ಜಿಪ್ಪು ಕೊಟ್ಟಾನ ಮೇನ್. ಓಕೆ, ಸೊ ವೆಲ್ಕ್ರೋ ಇಲ್ಲಿ ಹಿಂಗೆ ಜಸ್ಟ್ ಇದು ಮಾಡಿ ಜಿಪ್ಪು ಓಪನ್ ಆಕೈತಿ. ಇದಕ್ಕೆ ಏನಂತಾರಂದ್ರೆ ಬ್ಯಾಕ್ ಸ್ಟ್ರ್ಯಾಪಿಂಗ್ ಮೆಕ್ಯಾನಿಸಮ್ ಅಂತಂದು ಹೇಳಿ. ಈಗ ಬ್ಯಾಕ್ ಪ್ಯಾಕದ ನೀವು ಸೈಜ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಕಂಫರ್ಟೇಬಲ್ ಐತಿ ಅದ್ರ ಥ್ರೂ. ಸೊ ಇಲ್ಲಿ ನೋಡಿಲ್ಲೇ ಇಲ್ಲಿ ಲಾರ್ಜ್, ಮೀಡಿಯಮ್, ಸ್ಮಾಲ್. ಈಗ ಕರೆಂಟ್ಲಿ ಇರೋ ಸ್ಮಾಲ್ ಐತಿ, ಯಾಕಂದ್ರೆ ನಾನು ಅಡ್ಜಸ್ಟೇಬಲ್ ಮಾಡ್ಕೊಂಡಿಲ್ಲ. ಇನ್ನು ನಾನು ನೆಕ್ಸ್ಟ್ ರೈಡಿಂಗ್ ಹೋದಾಗ ನನಗೆ ಯಾವ ರೀತಿ ಕಂಫರ್ಟೇಬಲ್ ಆಕೈತಿ ನಾನು ಅವಾಗ ಅಡ್ಜಸ್ಟೇಬಲ್ ಮಾಡ್ತೀನಿ. ಇಲ್ಲಿ ಮೇನ್ ಏನಂದರೆ ಇಲ್ಲೇ ಹುಕ್ಸ್ ಅದಾವ. ಓಕೆ, ಸೊ ಇದನ್ನು ಜಸ್ಟ್ ರಿಮೂವ್ ಮಾಡಿದೆ. ಸೊ ನಿಮಗೆ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್, ಲಾರ್ಜ್ ಬೇಕಂದ್ರೆ ಲಾರ್ಜ್. ಇದ್ರೊಳಗೆ ನೀವು ಇಲ್ಲಿ ಹುಕ್ಕೊಳಗೆ ಇನ್ಸರ್ಟ್ ಮಾಡ್ಬೋದು ಡೈರೆಕ್ಟ್. ಇಲ್ಲಿ ಇನ್ಸರ್ಟ್ ಮಾಡಿದೆ. ಸೊ ಇದನ್ನು ತೆಗೀರಿ, ನಿಮ್ಮ ಕಂಫರ್ಟೇಬಲ್ ತಕ್ಕಂತ ನೀವು ಇನ್ಸರ್ಟ್ ಮಾಡ್ಕೋರಿ. ನೋಡ್ರಿ ಎರಡೂ ಇನ್ಸರ್ಟ್ ಮಾಡಿದೆ. ಸ್ಮಾಲ್ ಇತ್ತು, ನಾನು ಸ್ವಲ್ಪ ಮೀಡಿಯಮ್ ರೇಂಜ್ ಹಾಕೊಂಡೆ. ಸೊ ಹಾಕೊಂಡು ಚೆಕ್ ಮಾಡೋದು ನಮ್ಗೆ ಯಾವ್ದು ಕಂಫರ್ಟೇಬಲ್ ಇರ್ತೈತಿ. ರೈಡಿಂಗ್ ಮಾಡ್ಬೇಕಾರೆ ಕಂಫರ್ಟೇಬಲ್ ಪೊಸಿಷನ್ದಾಗ ಕುಂತ ಕಂಫರ್ಟೇಬಲ್ ಇರ್ಬೇಕಾದ್ರೆ ಇರಿಟೇಟ್ ಆಗಬಾರ್ದು ಜಾಸ್ತಿ ರೈಡಿಂಗ್ ಮಾಡ್ಬೇಕಾದ್ರೆ ಮೇನ್. ಇದೊಂದು ನನಗೆ ಭಾಳ ಚಲೋ ಅನಿಸ್ತಿದೆ. ಯಾಕಂದ್ರೆ ಹಿಂಗೆ ನಾರ್ಮಲ್ ಅಡ್ಜಸ್ಟೇಬಲ್ ಸ್ಟ್ರ್ಯಾಪ್ಸ್ ಅಷ್ಟೇ ಕೊಟ್ಟಿರ್ತಾರೆ, ಅಡ್ಜಸ್ಟೇಬಲ್ ಮೆಕ್ಯಾನಿಸಮ್ ಕೊಟ್ಟಾರಲ್ಲ, ಬೆಸ್ಟ್ ಐತಿದೆ. ಮತ್ತು ಮ್ಯಾಗ್ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಾರ, ಹ್ಯಾಂಡಲ್ ಬಾರ್ ಜಸ್ಟ್ ಕ್ಯಾರಿ ಮಾಡಕ್ಕಂತಂದು ಹೇಳಿ. ಬ್ಯಾಕ್ ಸೈಡ್ ಬಂದ್ರೆ ಇಲ್ಲೊಂದು ಬಕಲ್ ಕೊಟ್ಟಾರ. ಇದಕ್ಕೆ ಆ್ಯಕ್ಚುಲಿ ಡ್ಯೂರಫ್ಲೆಕ್ಸ್ ಅಂತಾರಂತ. ಡ್ಯೂರಫ್ಲೆಕ್ಸ್ ಎದಕ್ಕಂತಂದ್ರೆ ಈ ಬಕ್ಕಲ್ ನೋಡ್ರಿ ಹೆಂಗೈತಿ. ಈ ಬಕ್ಕಳದ ಏನು ಯೂಸ್ ಅಂತಂದ್ರೆ ಆ್ಯಕ್ಚುಲಿ ಪ್ರೆಸ್ ಮಾಡಿ ಓಪನ್ ಆಕೈತಿ. ಓಕೆ, ಸೊ ಇದನ್ನ ಆಗ್ತಿದೆ. ನೀವು ರೈಡ್ ಮಾಡ್ಬೇಕಾದ್ರೆ ನೀವು ಏನಾರ ಮೂಮೆಂಟ್ ಆತಂದ್ರೆ ಈಗ ಈಸಿಯಾಗಿ ಮೂಮೆಂಟ್ ಆಕೈತಿ. ಸೊ ನಿಮ್ಗೆ ಇರಿಟೇಟ್ ಆಗಂಗಿಲ್ಲ. ನೋಡಿರಿ ರೊಟೇಟ್ ಆಕೈತಿ ಇದು ಆಟೋಮೆಟಿಕ್. ಸೊ ಇದು ಭಾಳ ಯೂಸ್ಫುಲ್ ಐತಿ. ಇದಕ್ಕೆ ಡ್ಯೂರಫ್ಲೆಕ್ಸ್ ಅಂತಾರೆ. ಇಲ್ಲಿ ನೋಡ್ರಿ ಪ್ಯಾಡಿಂಗ್ ಹೆಂಗೈತಿ, ನೆಕ್ಸ್ಟ್ ಲೆವೆಲ್ ಪ್ಯಾಡಿಂಗ್ ಕೊಟ್ಟಾನ. ರೈನಾಕ್ಸ್ ಇದೆ, ಇಲ್ಲಿ ರೈನಾಕ್ಸ್ ಬ್ರ್ಯಾಂಡಿಂಗ್ ಐತಿ. ಮತ್ತು ಇಲ್ಲೇ ಸ್ಟಿಫ್ ಮೆಟೀರಿಯಲ್ ಯೂಸ್ ಮಾಡ್ಯಾರ. ಸೊ ಅದೇನಂತಂದ್ರೆ ನೀವು ಕುಂತಾಗ ಬೆಂಡ್ ಆಗಂಗಿಲ್ಲ ಜಾಸ್ತಿ. ನೋಡಿ ಇಲ್ಲಿ ಸ್ಟಿಫ್ ಮೆಟೀರಿಯಲ್ ಯೂಸ್ ಮಾಡ್ಯಾರ. ಇಲ್ಲಿ ಪ್ಯಾಡಿಂಗ್ ಎರಡು ಕಡೆ ಪ್ಯಾಡಿಂಗ್ ಕೊಟ್ಟಿದ್ರಿಂದ ಇದು ನಿಮ್ಮ ಮೈಗೆ ಸ್ಟಿಕ್ ಆಗಂಗಿಲ್ಲ. ಸೊ ಏರ್ ಒಳಗೆ ಇರ್ತೈತೆ. ಸೊ ಇದ್ರೊಳಗಿಂದ ನಿಮ್ಗೆ ವೆಂಟಿಲೇಷನ್ ಈಸಿಯಾಗಿ ಫ್ಲೋ ಆಕೈತೆ ನೋಡಿ. ಅದೊಂದು ಭಾಳ ಬೆಟರ್ ಐತೆ ರೈನಾಕ್ಸ್ ಇದೆ. ಇಲ್ಲಿ ಕೆಳಗೂ ನಿಮಗೆ ಬಕ್ಕಲ್ಸ್ ಕೊಟ್ಟಾರ ಅಡ್ಜಸ್ಟೇಬಲ್ ಮಾಡ್ಕೊಳಕ್ಕೆ, ಯಾವ ಹೈಟಿಗೆ ನಿಮ್ಗೆ ಅಡ್ಜಸ್ಟೇಬಲ್ ಬೇಕಂತಂದು ಹೇಳಿ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇಷ್ಟು ನೆಸೆಸಿಟಿ ಐತೆ ಅನಿಸ್ತಾ. ನಾನು ರೈಡಾ ಬ್ರ್ಯಾಂಡ್ ತೊಗೋಬೇಕಂತ ಮಾಡಿದ್ದೆ. ಬಟ್ ಅದಿರೋದು 2 ಲೀಟರ್ಸ್ ಅಷ್ಟೇ ಕೊಡ್ತಾರೆ ವಿತ್ ಬ್ಲ್ಯಾಡರ್ 3.5 ಸಮಥಿಂಗ್ ಏನೋ ಐತಿ. ನಾನು ಮೊನ್ನೆ ಒಂದು ರೈಡ್ ಹೋಗಿದ್ದೆ, ಎಲ್ಲೇ ತಮಿಳ್ನಾಡಿಗೆ ರೈಡ್ ಹೋದಾಗ ಅಲ್ಲೊಬ್ಬ ನಮ್ಮ ಫ್ರೆಂಡ್ ಫಸ್ಟ್ ಟೈಮ್ ಯೂಸ್ ಮಾಡತ್ತಿದ್ದ ಅಂತದ. ತೊಗೊಂಡಾನ ಕೆಳಗಿಂತ ಒಂದು ರೈಡ್ ಯೂಸ್ ಮಾಡ್ಯಾನ, ಮ್ಯಾಗ ನಾವು ಪೀಕಿಗೆ ಹೋಗ್ಬಿಡ್ದೆ ಹರಿದು ಹೋಗ್ಬಿಡ್ತದ ಬ್ಯಾಗ್. ಸೊ ನನಗೆ ಅದು ನೋಡಿ ನನಗೆ ಮನಸ್ಸು ಹೋಗಿ ಡೈರೆಕ್ಟ್ ಬೇಡ ರೈನಾಕ್ಸ್ ಪರ್ಚೇಸ್ ಪರ್ಚೇಸ್ ಮಾಡಿಬಿಡೋಣ ಅಂತಂದ್ರೆ ಸುಮ್ಮನೆ ಅದೇ. ಇಲ್ಲಿ ಕೆಳಗಡೆ ಹೋಲ್ಸ್ ಅದಾವ. ಈ ಹೋಲ್ಸ್ ಏನಂತಂದ್ರೆ ಡ್ರೈನ್ ಹೋಲ್ಸ್ ಅಂತಂದು ಅಂತಾರೆ. ಒಳಗಡೆ ಬ್ಲ್ಯಾಡರ್ ಹೊಡಿತಾ ಏನಾತಂದ್ರು ಸೊ ಕೆಳಗಡೆ ಈ ಹೋಲ್ಸ್ ಥ್ರೂ ವಾಟರ್ ಫ್ಲೋ ಆಕೈತಿ. ಸೊ ನಿಂದ್ರಂಗಿಲ್ಲ ವಾಟರ್ಸ್. ನಾವು ಬ್ಯಾಗ್ ಒಳಗಡೆ ಏನೇನ್ರ ಕಾಸ್ಟ್ಲಿ ಥಿಂಗ್ಸು ಕ್ಯಾರಿ ಮಾಡ್ತಿರ್ತೀವಿ ರೈಡ್ ಇದ್ದಾಗ, ಫೋನ್ಗೆ ಏನಾರ ಇಟ್ಟಿರ್ತೀವಿ, ನೀರೇನ್ರ ಅಲ್ಲೇ ಇತ್ತಂದ್ರೆ ಮೊಬೈಲ್ ಡ್ಯಾಮೇಜ್ ಆಗೋದಿರ್ತೈತಲ್ಲ. ಸೊ ಅದೇ ಟೈಪ್. ಮತ್ತು ನಾನು ಆಗಲ್ಲೇ ಇದು ಬ್ಯಾಗ್ ಒಳಗಿತ್ತು ಇದ್ರ ಬಗ್ಗೆ ಹೇಳ್ತೇನೆ ಅಂತಂದಿದ್ದೆ. ಇದು ಏನಂತಂದ್ರೆ ಇನ್ಸುಲೇಷನ್ ಪೌಚ್ ಅಂತಂದು ಹೇಳ್ತಾರೆ, ಥರ್ಮಲ್ ರಿಫ್ಲೆಕ್ಟಿವ್ ಲೈನರ್ ಅಂತಂದು ಹೇಳ್ತಾರೆ. ಇದು ಎದಕ್ಕೆ ಯೂಸ್ ಇದು ಅಂತಂದ್ರೆ ಈಗೇನ್ರ ನಾವು ಬ್ಲ್ಯಾಡರ್ ಒಳಗೆ ಕೋಲ್ಡ್ ವಾಟರ್ ಇಟ್ಟಿದ್ದೀವಿ ಇಲ್ಲ ಹಾಟ್ ವಾಟರ್ ಇಟ್ಟಿದ್ದೀವಿ ಅಂದ್ರೆ ವಾಟರ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತೈತಿ. ಸೊ ಮೇನ್ ಏನಂದ್ರೆ ನಾವು ಬ್ಲ್ಯಾಡರ್ ಒಳಗೆ ಯಾವ ವಾಟರ್ ಹಾಕಿರ್ತೀವಿ, ಹಾಟ್ ವಾಟರ್ ಹಾಕಿರ್ತೇವೆ ಇಲ್ಲ ಕೋಲ್ಡ್ ವಾಟರ್ ಹಾಕಿರ್ತೇವೆ, ಅದೇ ಟೆಂಪ್ರೇಚರ್ನ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತೈತಿ. ಇದು ಬರೇ ಬ್ಯಾಕ್ ಪ್ಯಾಕಿಗೆ ನಾ ಪೇ ಮಾಡಿದ್ದ 3550 rupees ಅಫಿಷಿಯಲ್ ರೈನಾಕ್ಸ್ ಸ್ಟೋರ್ ಒಳಗೆ ನಾ ಪರ್ಚೇಸ್ ಮಾಡೀನಿ. ಅದ ಒಂದು ಕಾಸ್ಟ್ಲಿ ಆಕೈತೆ ಅನಿಸ್ತಾರೆ, ಬಟ್ ಬ್ಯಾಗದ ಫ್ಯೂಚರ್ಸ್ ಎಲ್ಲ ನೋಡಿದ ಮೇಲೆ ನನಗೆ ವರ್ತ್ ಇಟ್ ಅನಿಸ್ತದೆ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಈಗ ಬರೋದೆ ಇನ್ನೊಂದು ರೈನಾಕ್ಸ್ ಪ್ರಾಡಕ್ಟ್. ನಾ ಆಗಲ್ಲಿ ಹೇಳ್ದಂಗೆ ರೈನಾಕ್ಸ್ ಬ್ಯಾಕ್ ಪ್ಯಾಕ್ ಮತ್ತು ರೈನಾಕ್ಸ್ ಹೈಡ್ರೇಷನ್ ಬ್ಲ್ಯಾಡರ್ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ರೈನಾಕ್ಸ್ ಬ್ಲ್ಯಾಡರ್. ಇವ್ರ ಕಡೆ 2 ಲೀಟರ್ ಮತ್ತು 2.5 ಲೀಟರ್ ಅವೈಲೇಬಲ್ ಇತ್ತು. ನಾನು ಅದ್ರಾಗ ತೊಗೊಂಡಿದ್ದೆ 2.5 ಲೀಟರ್ ತೊಗೊಂಡಿನಿ ಹೈಡ್ರೇಷನ್ ಬ್ಲ್ಯಾಡರ್. ಇದನ್ನ ನೋಡೋಣ. ಒಂದಷ್ಟು ಕವರ್ ಒಳಗೆ ಹಾಕಿ ಕೊಟ್ಟಾರಿದ್ದಾರೆ. ಇದ್ರೊಳಗೆಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡ್ಯಾರ. ಸೊ ಇಲ್ಲಿ ನೋಡ್ರಿ, ಇದು ಹೈಡ್ರೇಷನ್ ಬ್ಲ್ಯಾಡರ್ 2.5 ಲೀಟರ್ದು ಹಿಂಗೈತಿ. ಇಲ್ಲೊಂದು ಲಾಕ್ ಮೆಕ್ಯಾನಿಸಮ್ ಕೊಟ್ಟಾರ. ಇದು ಹೈಡ್ರೇಷನ್ದು ಇದು ಪೈಪ್. ಇದು ಪೌಡರ್ ಕೋಟೆಡ್ ಐತೆ, ಒಂದು ರೀತಿ ಪೌಡರ್ ಕೋಟೆಡ್ ಟೈಪ್ ಅನ್ಸೋದೈತಿ, ರಬ್ಬರ್ ಮೆಟೀರಿಯಲ್.
ಇದು ಭಾಳ ಕಷ್ಟ ಏನಿಲ್ಲ ಇದು ಫಿಕ್ಸ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು ಜಸ್ಟ್ ಒಂದು ಇಲ್ಲೊಂದು ನಾಸಲ್ ಇದ್ರ ಟೈಪ್ ಐತಿ ಫಿಕ್ಸ್ ಮಾಡೋಕೆ, ನಾಸಲ್ ಟೈಪ. ಇಲ್ಲಿ ಇದನ್ನು ತೊಗೊಂಡು ಜಸ್ಟ್ ಇದು ಇನ್ಸರ್ಟ್ ಮಾಡಿದ್ರೆ ಮುಗಿದು ಫಿಟ್ ಆಯ್ತು ಆಲ್ರೆಡಿ. ಸೊ ಈ ಕಡೆ ಒಂದು ಬಟನ್ ಐತಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಕೈತಿ. ಇಲ್ಲ ನಾರ್ಮಲ್ ಹಿಂಗೆ ಫಿಟ್ ಮಾಡಿದ ಇದು ಹತ್ಕಿದ್ರೆ ಅಂದ್ರೆ ಇದು ಫಿಟ್ ಕುಂದಿರ್ತೈತಿ. ಈಗ ಇದನ್ನು ಓಪನ್ ಮಾಡಿ ಇದ್ರೊಳಗೆ ಬರ್ದಾರ ಓಪನ್ ಲಾಕ್ ಹೆಂಗೆ ಓಪನ್ ಮಾಡ್ಬೇಕಾ ಏನಂತ ಹೇಳಿ. ಈ ಕಡೆ ಓಪನ್ ಮಾಡಿದ್ರೆ ಓಪನ್ ಇರ್ತೈತಿ. ವಾಪಸ್ ಇಲ್ಲಿ ಲಾಕ್ ಸಿಸ್ಟಮ್ ಐತಲ್ಲ, ಈ ಲಾಕ್ ಸಿಸ್ಟಮ್ನ ಲಾಕ್ ಮಾಡಿದ್ರೆ ಮುಗಿದು ಹೋಗೋದು, ವಾಟ್ರ್ ಹೊರಗಡೆ ಬರಂಗಿಲ್ಲ. ಈಗ ನಾವು ವಾಟರ್ ಫಿಲ್ ಮಾಡ್ಕೊಂಡು ಬಂದೇನಿ, ಜಾಸ್ತಿ ಫಿಲ್ ಮಾಡಿಲ್ಲ ನಾವು ವಾಟರ್. ನೀವು ನೋಡ್ಬೋದು ಸ್ವಲ್ಪ ವಾಟರ್ ಫಿಲ್ ಮಾಡೀನಿ. ಓಕೆ, ಸೊ ಕರೆಕ್ಟ್ ಕುಂತೈತಿ ಗೊತ್ತಿಲ್ಲ, ವಾಟರ್ ಲೀಕ್ ಆಗತೈತಿ. ನೋಡು ಫಸ್ಟ್ ಸೊ ಇದು ಲೀಕ್ ಆಗತೈತಿ. ಡ್ಯಾಮೇಜ್ ಪ್ರಾಡಕ್ಟ್ ಸಿಕ್ಕೈತೆ ನನಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾ ಆ್ಯಕ್ಚುಲಿ ಬಂದ್ಮೇಲೆ ಚೆಕ್ ಮಾಡಿದ್ದಿಲ್ಲ, ತಗೊಂಡ್ಮ್ಯಾಗ ಬಿಟ್ಟಿದ್ದೆ. ಬಟ್ ಓಕೆ, ನಾ ಇದನ್ನು ರಿಪ್ಲೇಸ್ ಮಾಡಿಸ್ಕೊಂಡು ಬರ್ತೀನಿ. ಬಟ್ ಇರಲಿ, ಅನ್ಬಾಕ್ಸಿಂಗ್ ನಿಲ್ಲೋದು ಬೇಡ, ನನಗೆ ಸಿಕ್ಕಿದ್ದ ಇದರಿಂದ ನೀವು ಚೆಕ್ ಮಾಡ್ಕೊಂಡು ತಗೋರಿ, ಮರಿಬೇಡ್ರಿ. ಹೊಸ ಕಂಟೆಂಟ್ ಸಿಕ್ತು ನೋಡಿದೆ ಇದು. ಮತ್ತು ಇನ್ನೊಂದು ಏನಂತಂದ್ರೆ ಇದು ಓಪನ್ ಮಾಡಿ ಇಲ್ಲೇ ಇದು ಆಫ್ ಇರ್ತೈತಿ. ಸೊ ಆನ್ ಮಾಡಿ ಈಸಿಯಾಗಿ ನೀವು ಸಿಪ್ ಮಾಡ್ಬೋದು. ಸಿಪ್ ಮಾಡಿದರೆ ವಾಟರ್ ಬರ್ತೈತಿ. ಓಕೆ, ಸೊ ನಾ ಈಗ ಮಾಡಂಗಿಲ್ಲ, ಯಾಕಂತಂದ್ರೆ ಇದು ಪ್ರಾಡಕ್ಟ್ ಡ್ಯಾಮೇಜ್ ಐತಲ್ಲ. ಸೊ ಮತ್ತು ಅಲ್ಲಿ ಹೋಗಿ ನಾನು ರಿಪ್ಲೇಸ್ ಮಾಡಿಸ್ಬೇಕು. ಸೊ ರೈನಾಕ್ಸ್ ಬ್ರ್ಯಾಂಡ್ ಅವ್ರಿಗೆ ಫೋನ್ ಹಚ್ಚಿದೆ, ಜಸ್ಟ್ ಹಿಂಗೆ ಲೀಕ್ ಆಗತೈತಿ ರೈನಾಕ್ಸ್ ಹೈಡ್ರೇಷನ್ ಬ್ಲ್ಯಾಡರ್ ಅಂತಂದೆ. ಸೊ ಅವ್ರು ಏನಂತ ತೊಗೊಂಡು ಬನ್ನಿ ಸರ್, ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ. ಯಾಕಂದ್ರೆ ಎಕ್ಸಾಕ್ಟ್ಲಿ 7 days ಬಿಫೋರ್ ಪ್ರೀವಿಯಸ್ ಸಂಡೇ ನಾ ಪರ್ಚೇಸ್ ಮಾಡಿದ್ದೆ. ಇವತ್ತು ನೋಡಿದ್ದು ಇದನ್ನ ಐತಿ. ಓಕೆ, ನೋ ಪ್ರಾಬ್ಲಮ್, ಯೂಸ್ ಮಾಡಿಲ್ಲ ನಾ ಏನು. ಈಗ ಇದನ್ನು ಮಾಡೋಣಂತೆ. ಹೋಗಿ ಬ್ಯಾಕ್ ಪ್ಯಾಕ್, ಸೊ ಬಕಲ್ಸ್ ಓಪನ್ ಮಾಡಿ ಜಿಪ್ ಓಪನ್ ಮಾಡಿರಿ. ನಾ ಆಗಲ್ ಥರ್ಮಲ್ ರಿಫ್ಲೆಕ್ಟಿವ್ ಲೇಯರ್ ಅಂತಂದೆ ಅಲ್ಲ. ಸೊ ಫಸ್ಟ್ ಇದನ್ನು ನಾನು ಓಪನ್ ಮಾಡ್ತೀನಿ. ಇಲ್ಲೇ ಲಾಕ್ ಮಾಡಿದ್ದು ಓಪನ್ ಮಾಡಿದೆ. ಈಗ ಜಸ್ಟ್ ಇದನ್ನು ಥರ್ಮಲ್ ರಿಫ್ಲೆಕ್ಟಿವ್ ಲೇಯರ್ ಐತಲ್ಲ, ಇದ್ರೊಳಗೆ ಇನ್ಸರ್ಟ್ ಮಾಡ್ತಾನೆ. ಇನ್ಸರ್ಟ್ ಮಾಡಿದ್ಮ್ಯಾಗ ಇಲ್ಲಿ 2 ವೆಲ್ಕ್ರೋಸ್ ಅವೈಲೇಬಲ್ ಅದಾವೆ. ವೆಲ್ಕ್ರೋ ಓಪನ್ ಮಾಡೋದು, ಇದ್ರೊಳಗೆ ಹಾಶೆ ಇಲ್ಲಿ ಫಿಟ್ ಮಾಡಿದಂದ್ರೆ ನೀ ಕೆಳಗಡೆ ಎಷ್ಟು ಆಕೈತೆ ಅಷ್ಟು ಕೆಳಗೆ ಇದನ್ನು ಅಟ್ಯಾಚ್ ಮಾಡಿಬಿಟ್ರಂದ್ರೆ ಮುಗೀತು, ಇಲ್ಲಿ ಫಿಟ್ ಕುಂದ್ಬಿಡ್ತೈತೆ, ಕೆಳಗಡೆ ಹೋಗೋದಿಲ್ಲ ಪೂರ್ತಿ. ಈಗ ಬರೋದ ನಮ್ದು ಪೈಪ್ ಫಿಕ್ಸ್ ಮಾಡಬೇಕು. ಈ ಪೈಪನ್ನ ಇಲ್ಲಿ ನಮ್ದು ಸ್ಟ್ರ್ಯಾಪ್ ಇರ್ತೈತಲ್ಲ ಬ್ಯಾಗಿಂದ, ಇದ್ರ ಒಳಗೆ ಹಾಶೆ ಇಲ್ಲಿ ಒಳಗೆ ತಗೋರಿ. ಇಲ್ಲ ನಾ ತೊಗೊಂಡಿದ್ದೀನಿ. ಈಗ ಆಗಲ್ಲ ನಮ್ದು ಬ್ಲ್ಯಾಡರ್ ನಾವು ಇದು ಥರ್ಮಲ್ ರಿಫ್ಲೆಕ್ಟರ್ ಲೇಯರ್ ಒಳಗೆ ಫಿಕ್ಸ್ ಮಾಡಿದಲ್ಲ, ಅಲ್ಲಿ ಹೋಗಿ ಇದನ್ನು ನೀವು ಜಸ್ಟ್ ಫಿಕ್ಸ್ ಮಾಡಬೇಕು. ಸೊ ಇದನ್ನು ಫಿಕ್ಸ್ ಮಾಡಿ ವಾಪಸ್ ಜಿಪ್ ಹಾಕ್ರಿ. ಮುಗಿದು ನೆಕ್ಸ್ಟ್ ಇಲ್ಲಿ ಇರ್ತೈತಲ್ಲ. ಸೊ ಇದ್ರ ಒಳಗಿಂದ್ರ ಇಲ್ಲಿ ಕೆಳಗಡೆ ಒಂದು ಬಕ್ಕಲ್ ಕೊಟ್ಟಾರ ಹೋಲ್ಡ್ ಮಾಡಕ್ಕೆ. ಇದ್ರೊಳಗಡೆ ಇದನ್ನು ನೀವು ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿರಿ. ಅಟ್ಯಾಚ್ ಮಾಡಿ ಇದನ್ನು ನೆಕ್ಸ್ಟ್ ಬರೋದೈತಲ್ಲ, ಅಡ್ಜಸ್ಟೇಬಲ್ ಸ್ಟ್ರಿಪ್ ಟೈಪ್ ಕೊಟ್ಟಾರ. ಇದ್ರೊಳಗೆ ನೀವು ಇನ್ಸರ್ಟ್ ಮಾಡಿದ್ರೆ ಅಂದರೆ ಮುಗೀತು, ರೈಡಿಂಗ್ ಮಾಡೋಬೇಕಾ. ಈ ಪೊಸಿಷನ್ದಾಗ ಇರ್ತೈತಿ ಟೋಟಲ್ ನಮ್ಮ ಬ್ಯಾಕ್ ಪ್ಯಾಕ್. ನೀವು ಬೇರೆ ಬ್ರ್ಯಾಂಡಿಗೆ ಹೋಗ್ತೀನಿ ಅಂದ್ರೆ ಹೋಗ್ರಿ, ಬಟ್ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಮ್ಯಾಟ್ರ್ ಆಕೈತಿ, ನಿಮ್ದು ಬ್ರ್ಯಾಂಡ್ ಅಲ್ಲ. ಇದ್ರ ಡೀಟೇಲ್ಸ್ ನಾ ಬ್ಲ್ಯಾಡರ್ ತೊಗೊಂಡಿದ್ದೆ ಮತ್ತು ಎಲ್ಲ ಆನ್ಲೈನದ ರೈನಾಕ್ಸ್ ಆಫಿಷಿಯಲ್ ಸ್ಟೋರದ್ದು ವೆಬ್ಸೈಟು ಎಲ್ಲ ನಿಮಗೆಲ್ಲ ಪಿನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ದಾಗ. ಹೋಗಿ ಪರ್ಚೇಸ್ ಮಾಡಿರಿ. ನಿಮ್ಗೆ ಏನೋ ಡೌಟ್ ಇತ್ತು ಅಂದರೂ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ, ನಿಮಗೆ ಕ್ಲಾರಿಫಿಕೇಶನ್ ಕೊಡೋ ಜವಾಬ್ದಾರಿ ನಂದು ಗಾಡಿ ಬೆಂಗಳೂರದಾಗ ಇಲ್ಲ. ಸೊ ಅದಕ್ಕೆ ನಾನು ರೈಡ್ ಮಾಡಿಲ್ಲ. ಮೇನ್ ಥಿಂಗ್ ನನ್ನ ಬೈಕ್ ಇರೋದೇ ನಮ್ಮ ಊರಾಗ ಧಾರವಾಡ ಒಳಗೆ ಐತಿ. ಧಾರವಾಡ ಒಳಗಿಂದ ಎಷ್ಟೋ ಒಂದೆರಡು ವಾರ ಮ್ಯಾಗ ಆತ, ನಾನು ನನ್ನ ಗಾಡಿ ಹೊಡೆದಿಲ್ಲ. ಈಗ ಅಲ್ಲಿ ಹೊಕ್ಕೇನು ಧಾರವಾಡಕ್ಕೆ ಹೋದ್ಮ್ಯಾಗ ಅಲ್ಲಿ ನಮ್ಮ ಕಡೆ ಫಾಲ್ಸಿಗೇನು ಬರ ಇಲ್ಲ, ರಗಡ್ ಫಾಲ್ಸ್ ಅದಾವೆ. ಅದನ್ನು ಪ್ಲ್ಯಾನ್ ಮಾಡೇನಿ. ಈಗ ಮಹಾರಾಷ್ಟ್ರ ಕಡೆ ಹೋಗಿ ಅಂಬೋಲಿ ಬಾಬಾ ಫಾಲ್ಸ್, ಕಾವಲ್ಸೇರ್ ಪಾಯಿಂಟ್, ಇಲ್ಲ ಚೋರ್ಲಾಗುಂಡಿ ಐತಿ, ಯಲ್ಲಾಪುರ ಅದಾವೆ, ಖಾನಾಪುರ ಐತಿ. ಇಷ್ಟೊಂದು ಪ್ಲೇಸಸ್ ಅದಾವಲ್ಲೇ ನಿಯರ್. ಅಲ್ಲಿ ಹೋಗ್ಲಾರ್ದ ಬಂದ್ ಅಂದ್ರೆ ತಪ್ಪಾಕೈತಿ. ಸೊ ಅದಿಷ್ಟು ಪ್ಲ್ಯಾನ್ ಮಾಡತ್ತೀನಿ. ಒಟ್ಟು 2-3 ದಿವಸ ಅಡ್ಡಾಡೋಣಂತ ಎಲ್ಲ ತೋರಿಸ್ತೇನೆ ನಿಮಗೆ. ಈಗ ವೆದರ್ ಹೆಂಗೈತಿ ಅಂತಂದು ಹೇಳಿ. ಮೊದಲು ನಮ್ಮ ಕಡೆ ಅಂತೂ ರೆಡ್ ಅಲರ್ಟ್ ಕೊಟ್ಟಾರ, ನಿಮ್ಗೆ ಗೊತ್ತಿರ್ಬೋದು. ಮಳೆ ಅಂತೂ ಭಾಳ ಆಗತ್ತಂತೆ. ಹೋಗೋಣ ನೆಕ್ಸ್ಟ್ ಆ ರೈಡ್ ಸೀದಾ ಮಾನ್ಸೂನ್ ರೈಡ್ ಹೋದ್ಮ್ಯಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಷ್ಟೋ ಮಟ್ಟ ವೇಟ್ ಮಾಡಿರಿ. ಮಾನ್ಸೂನ್ ಮುಗಿಯಾಕತ್ತೈತೆ ಅನ್ನೋ ಗುಡ್ದಾನೆ ಮತ್ತೆ ಬೇರೆ ಪ್ಲ್ಯಾನ್ ಮಾಡಿಟ್ಟೆನ. ಇನ್ನು ಮಾನ್ಸೂನ್ ಮುಗ್ದಿಲ್ಲ ಅಂದರೂ ಬೇರೆ ಪ್ಲ್ಯಾನ್ ಮಾಡೇನಿ. ಸೊ ರೈಡರ್ಸ್ ಎಲ್ಲ ಯಾರ್ಯಾರು ಬರ್ತಾರೆ ಇನ್ನೂ ಗೊತ್ತಿಲ್ಲ, ನೋಡೋಣ. ರೈಡರ್ಸ್ ಎಲ್ಲರೂ ಬಂದ್ರೆ ಎಲ್ಲರೂ ಸೇರಿ ಹೋಗೋಣ. ಜಾಸ್ತಿ ಜನ ಬರಲಿಲ್ಲ ಅಂತಂದ್ರೆ ನಾವು ಹೋಗೋಣ. ಯಾಕಂತಂದ್ರೆ ಬೇರೆ ರೈಡರ್ ಸಂಬಂಧ ನಮ್ಮ ರೈಡ್ ಮಿಸ್ ಆಗಬಾರ್ದು.
ಮತ್ತು ಇನ್ನೂ ಮಟ್ಟ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎದಕ್ಕಂದ್ರೆ ಈಗ ನೆಕ್ಸ್ಟ್ ಬರಾತಿದ್ವಿ ಎಲ್ಲ ನಾರ್ಮಲ್ ರೈಡ್ಸ್ ಅಲ್ಲ, ಸ್ವಲ್ಪ ದೊಡ್ಡ ರೈಡ್ ಹೊಡಿಬೇಕಂತ ಮಾಡೇನಿ ನಾನು. ಅದ್ರ ಸಂಬಂಧ ಎಟ್ರ ಲಪಡ ಮಾಡ್ತಾನೆ